ಗೊತ್ತಾ, ನಿನ್ನನ್ನು ನಾವು ತುಂಬಾ ಲೈಟಾಗಿ ತೆಗೆದುಕೊಂಡಿದ್ದೀವಿ. ರಾಮಣ್ಣ ಕೂಡ ನಗುತ್ತಾ ಹೇಳುತ್ತಾನೆ, ಲಕ್ಷ್ಮಿ, ಈಗ ಸೀರೆ ಕೊಡಿಸದೆ ದಾರಿ ಇಲ್ಲ. ಸೊಸೆ, ನನಗೆ ಸೀರೆ ಕೊಡಿಸೋದು ಬಗ್ಗೆ ಅಷ್ಟು ಯೋಚನೆ ಇಲ್ಲ. ಆದ್ರೆ ನೀನು ಸೋತಿದ್ದರೆ 1 ತಿಂಗಳು ಪೂರ್ಣ ಮನೆ ಕೆಲಸ ನೀನೇ ಮಾಡ್ತಿದ್ದೆ. ನಾನು ಆರಾಮಾಗಿ ಕುಳಿತುಕೊಳ್ಳಬಹುದಿತ್ತಲ್ಲ. ಅದರ ಬಗ್ಗೆ ಈಗ ಬೇಜಾರಾಗುತ್ತಿದೆ ಎಂದಳು. ಆ ಮಾತು ಕೇಳಿ ಎಲ್ಲರೂ ಜೋರಾಗಿ ನಕ್ಕರು. ಆ ದಿನ ಮನೆ ತುಂಬಾ ಖುಷಿಯಿಂದ ಕಂಗೊಳಿಸಿತು. ಆದರೆ ಮರುದಿನ ಬೆಳಗ್ಗೆ ರಾಮಣ್ಣ ಮತ್ತು ಸಾಗರ್ ಎಂದಿನಂತೆ ಕೆಲಸಕ್ಕೆ ಹೋದರು. ಮಧ್ಯಾಹ್ನ ಆಗುವಷ್ಟರಲ್ಲಿ ಇಬ್ಬರೂ ಮನೆಗೆ ಹಿಂದಿರುಗಿದರು. ಅವರ ಮುಖದಲ್ಲಿ ಬೇಸರ ಸ್ಪಷ್ಟವಾಗಿತ್ತು. ಲಕ್ಷ್ಮಿ ಆತಂಕದಿಂದ, ಏನಾಯ್ತು? ಯಾಕೆ ಇಷ್ಟು ಬೇಗ ಬಂದಿದ್ದೀರಾ?